केसीएन में आपका स्वागत है। मैं किंग हमीद। ಸುಮಾರು 2009ರಿಂದ ಇರೋ ಈ ವಿವಾದ ಇಲ್ಲಿ ಮಸೀದಿನ ಮದ್ರಸಾನ ಅನ್ನೋದು ಒಂದು ವಿವಾದ ಸೃಷ್ಟಿಯಾಗಿದೆ. 2006ರಲ್ಲಿ 2 ಡೈಲಾಪ್ಲೇಟೆಡ್ ಮನೆಗಳನ್ನು ಪಡೆದುಕೊಂಡು ಅದನ್ನು ಮಸೀದಿ ಮತ್ತು ಮದ್ರಸಾ ಮಾಡಲಿಕ್ಕೆ ಅಧಿಕೃತವಾಗಿ ಲೈಸೆನ್ಸ್ ಎಲ್ಲ ಪಡೆದುಕೊಂಡು ಕೆಲಸ ಶುರು ಮಾಡಿರೋಲ್ಲ. ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ 2009ರಲ್ಲಿ ನಡೀತದೆ. ಆ ಇನ್ಸಿಡೆಂಟಿಂದ ಒಂದು ಕರಾಳ ದಿನ ಅಂತ ಬಯಸಿ ಅದಾದಮೇಲೆ ನಮ್ಮ ಸುನೀಲ್ ಅಗರ್ವಾಲ್ ಒಂದು ಸಮಿತಿನ ಮಾಡಿ ಎಲ್ಲರಿಗೂ ಸೇರಿಸಿ ಒಂದು ಸಮಿತಿಯನ್ನು ಮಾಡಿ ಒಂದು ಎಲ್ಲ ಒಪ್ಪಂದದಿಂದ ಒಂದು ಮಾಡಿಕೊಂಡು ಒಂದು ಇದು ಕಟ್ಟಡನ ಮುಂದುವರಿಸ್ಕೊಂಡು ಹೋಗಬೇಕಂತ ತೀರ್ಮಾನ ತೊಗೊಳ್ತಾರೆ. 2010ರಲ್ಲಿ ಆ ತೀರ್ಮಾನ ತೊಗೊಂಡ್ರು. 2013 ತನಕ ಆ ತೀರ್ಮಾನ ಆಗಿರೋದಿಲ್ಲ. ಆದರೆ 2013ರಲ್ಲಿ ಅಂದಿನ ಪೊಲೀಸ್ ಕಮಿಷನರು ಒಂದು ಸೌಹಾರ್ದತೆ ಮೀಟಿಂಗನ್ನು ಮಾಡಿ ಎಲ್ಲರನ್ನ ಕರೆಸಿ ಮಾತುಕತೆ ನಡೆಸಿದಾಗ ಇದನ್ನು ಮಸೀದಿ ಅಲ್ಲ, ಇದು ಮದ್ರಸಾ, ಒಂದು ಅರಬಿಕ್ ಮದ್ರಸಾ ಶಾಲೆಯನ್ನು ಪಡಿಸ್ಕೊಂಡು ಹೋಗ್ಬೋದು ಅಂತ ಹೇಳಿ ಒಪ್ಪದಿಂದ ಅದನ್ನು ಓಪನ್ ಆಗುತ್ತೆ. ಅವರು ಇಲ್ಲದೇ ಇರೋದೆಲ್ಲ ತಗೊಂಡು ಉದ್ದೇಶಪೂರ್ವಕವಾಗಿ ಇದನ್ನು ಪೊಲಿಟಿಸೈಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಇದನ್ನು ಬರೀ ಮುಸ್ಲಿಮ್ ಅಂದ ತಕ್ಷಣ ದ್ವೇಷ ತೊಗೊಂಡು ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನು ತಪ್ಪಿಸ್ಬೇಕು ಅಂತ ಅವ್ರ ಬಗ್ಗೆನೂ ಒಂದು ಕ್ರಮ ತಗೋಬೇಕು ಅಂತ ನಮಗೆ